ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಐ ಆಮ್ ರವಿಕುಮಾರ್. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಎಲ್ಲ ಸ್ಟೂಡೆಂಟ್ಸಿಗೆ ಕಾಯ್ತಾ ಇರುವಂಥದ್ದು ಏನಪ್ಪಾ ಅಂದ್ರೆ ಒಂದು ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಯಾವಾಗ ಅಂತ ಕೇಳ್ತಾನೆ ಇದ್ದೀರಾ. ಎರಡನೇದಾಗಿ DCET ಅಪ್ಲಿಕೇಶನ್ ಯಾವಾಗ ಬಿಡ್ತಾರೆ ಅಂತ ಕೇಳ್ತಾ ಇದ್ದೀರಾ. ಜೊತೆಲಿ ಈ ಸತಿನೂ ಇದು ಮ್ಯಾಥ್ಸ್ ಪೇಪರ್ ಅದೇ ತರ ಬರುತ್ತಾ, ಈ ಸತಿ PMS ಪೇಪರ್ ಯಾವ ತರ ಇರುತ್ತೆ, ಇದು ಟಾಪ್ 4 ಕ್ವಶನ್ಸ್ ನಾನು ಕೇಳ್ತಾ ಇರೋಂಥದ್ದು ಎಲ್ಲಾನು. ಈ ಎಲ್ಲಾ ಕ್ವಶನ್ಗೆ ಒಂದೊಂದೇ ಉತ್ತರ ಕೊಡ್ತೀನಿ. ಇನ್ನು ಮೊದಲನೇದಾಗಿ ನಾನು ಹೇಳುವಂಥದ್ದು ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಬಗ್ಗೆ. ನೋಡಿ, ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ನೆನ್ಪಿಟ್ಕೊಳ್ಳಿ. ಸೊ ಫಸ್ಟ್ ಆಫ್ ಆಲ್ ರಿವ್ಯಾಲ್ಯೂಷನ್ ರಿಸಲ್ಟ್ ನೋಡಿ. ರಿವ್ಯಾಲ್ಯೂಷನ್ ಜಸ್ಟ್ ಲಾಸ್ಟ್ ವೀಕ್ ತಾನೇ ಆಗಿದೆ. ಅದು ಏನಪ್ಪಾ ಅಂದ್ರೆ ರಿವ್ಯಾಲ್ಯೂಷನ್ 3 ರೌಂಡ್ಸ್ ನಡೆಯುತ್ತೆ. ಈಗ ಆಗಿರುವಂತದ್ದು ಆ, ಒಂದು ರಿವ್ಯಾಲ್ಯೂಷನ್ ಆಗಿದೆ. ಅಂದ್ರೆ ಒಂದು ಮೇನ್ ವ್ಯಾಲ್ಯೂಷನ್ ಆಯ್ತು, ಅದಾದ್ಮೇಲೆ ಒಂದು ರಿವ್ಯಾಲ್ಯೂಷನ್ ಆಗಿದೆ. ಇನ್ನ ಒಂದು ರಿವ್ಯಾಲ್ಯೂಷನ್ ನ ಕಂಡಕ್ಟ್ ಮಾಡ್ತಾರೆ ಅವರೇನೆ. ಆಲ್ಮೋಸ್ಟ್ ಈಗ ಮ್ಯಾಕ್ಸಿಮಮ್ ಒಂದು 3500 ಪೇಪರ್ಸ್ ಬಂದಿರೋದ್ರಿಂದ ರಿವ್ಯಾಲ್ಯೂಷನ್ಗೆ ಸ್ವಲ್ಪ ಟೈಮ್ ತಗೊಂತಾರೆ ಅಂತ ಒಂದು ಮಾಹಿತಿ. ಸೊ ವಿತ್ ಇನ್ 1 ವೀಕ್ ಅಥವಾ ಒಂದು 10 ಡೇಸ್ ಅಲ್ಲಿ ನಿಮಗೆ ರಿವ್ಯಾಲ್ಯೂಷನ್ ರಿಸಲ್ಟ್ ಬರುತ್ತೆ. ಅರ್ಥ ಆಗ್ತಿದ್ಯಾ? ಇನ್ನ ಎರಡನೇ ಕ್ವಶನ್ ನಾನು ಹೇಳಿದ್ದು DCT ಅಪ್ಲಿಕೇಶನ್. ಸರ್ ನಮ್ಗೆ ಹೇಳಿದ್ದಾರೆ ಏಪ್ರಿಲ್ ಅಲ್ಲಿ ಬರುತ್ತೆ ಅಂತೇಳಿ. ಬರುತ್ತೆ, ನಿಜ ಬರುತ್ತೆ. ಬಟ್ ಅದ್ರ ಬಗ್ಗೆ ಮಾಹಿತಿ ಎಲ್ಲಿ ಸಿಗುತ್ತಪ್ಪ ಅಂದ್ರೆ, ನಾನು ಹೇಳಿದೀನಿ ಆಲ್ರೆಡಿ ನನ್ನ ಲೈವ್ ಕ್ಲಾಸ್ಗೆ ಜಾಯ್ನ್ ಆಗಿರುವಂತ ವಿದ್ಯಾರ್ಥಿಗಳು ಕೂಡ ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡಿದೀನಿ. ನಿಮ್ಗೂ ಕೂಡ ಹೇಳ್ತಾ ಇದೀನಿ. ಏನಪ್ಪಾ ಅಂತಂದ್ರೆ ನೋಡಿ, ಇಲ್ಲಿ ಇದು KEA ವೆಬ್ಸೈಟ್. ಸೊ ನೀವು ಯಾವುದೋ ಒಂದು ನಿಮ್ಮ ವೆಬ್ಸೈಟ್ ಅಲ್ಲಿ KEA, ನಿಮ್ಮ ಬ್ರೌಸರ್ ಅಲ್ಲಿ KEA ಅಂತ ಹೊಡೆದಾಗ ಕರ್ನಾಟಕದ ಈ ವೆಬ್ಸೈಟ್ ಓಪನ್ ಆಗುತ್ತೆ. ಈ ವೆಬ್ಸೈಟ್ ಅನ್ನ ಓಪನ್ ಮಾಡಿದಾಗ ಇಲ್ಲಿ ಪ್ರವೇಶ ಅಂತ ಬರುತ್ತೆ. ಇಲ್ಲಿ ನೋಡ್ಬೋದು ನೀವು. ಈ ಜಾಗದಲ್ಲಿ ನಿಮ್ಗೆ ಏನಪ್ಪಾ ಅಂದ್ರೆ DCET 2025 ಅಂತ ಬರ್ಬೇಕಾಗತ್ತೆ. ಏನಂತ? DCT. ಹೆಂಗ್ ಗೊತ್ತಾಗುತ್ತೆ ಸರ್? ಏನಿಲ್ಲ, ಡೈಲಿ ಅಪ್ಡೇಟ್ಸ್ ನೋಡ್ತಾ ಇರಿ. ನೋಡಿ, ಈಗ ಹಿಂದಿನ ವರ್ಷದ ಪ್ರವೇಶಗಳಲ್ಲಿ ನೋಡ್ತಾ ಇದ್ದೀರಾ. ಡಿಪ್ಲೊಮೊ CET 2024 ಕರೆಕ್ಟಾ? ಇದೇ ತರ ಇಲ್ಲಿ ಈಗ ಪ್ರವೇಶದಲ್ಲಿ ಡಿಪ್ಲೊಮೊ CET 2025 ಅಂತ ಓಪನ್ ಆಗುತ್ತೆ. ಆಗ ನಿಮ್ಗೆ ಅಲ್ಲಿ ಅಪ್ಡೇಟ್ಸ್ ನ ಬಿಡ್ತಾರೆ, ಬ್ರೋಷರ್ ನ ಬಿಡ್ತಾರೆ, ಯಾವ ತರ ಕಂಡೀಷನ್ಸ್ ಅಂತ. ನೀವು ಫ್ರೀ ಆಗಿರ್ತೀರ ಅಂದ್ರೆ ಬೇಕಾದ್ರೆ ನೀವು ಹಳೇದು ಈ ಡಿಪ್ಲೊಮೊ CET ಅಲ್ಲಿ ಇರುವಂತಹ ಈ ಎಲ್ಲ, ನನಗನ್ನಿಸ್ದಂಗೆ ಮ್ಯಾಕ್ಸಿಮಮ್ ಇದ್ರಲ್ಲಿ ಏನಿರುತ್ತೆ ಇದೆಲ್ಲ ಮತ್ತೆ ಈ ಸತಿ ರಿಪೀಟ್ ಆಗುತ್ತೆ. ಓಕೆನಾ? ಅದ್ರ ಬಗ್ಗೆ ವರಿ ಮಾಡ್ಕೊಂಡ್ಬಿಡಿ. ನೀವು ಬೇಕಾದ್ರೆ ಯಾವಾಗ ಫ್ರೀ ಇದ್ರಂದಾಗ ಒಂದೊಂದೇ ಓದ್ತಾ ಹೋಗಿ. ಸ್ಟಾರ್ಟಿಂಗ್ ಎಲ್ಲಪ್ಪ ಅಂದ್ರೆ ಇಲ್ಲಿರುವಂತದ್ದು ನೋಡಿ, ಅರ್ಜಿ ಅಧಿಸೂಚನೆ ಅಂದ್ರೆ ಅಪ್ಲಿಕೇಶನ್, ಆನ್ಲೈನ್ ಅಪ್ಲಿಕೇಶನ್ ಲಿಂಕ್, ಮಾಹಿತಿ ಪುಸ್ತಕ, ಪಠ್ಯಕ್ರಮ, ಈವೆಂಟ್ಗಳ ಕ್ಯಾಲೆಂಡರ್, ಅದಾದ್ಮೇಲೆ ಪ್ರವೇಶಾತಿಗೆ ಹೊಸ ಕೋರ್ಸ್ಗಳ ಸೂಚನೆ, ಅರ್ಜಿ ಇದೆಲ್ಲ ಈ ತರ ಒಂದೊಂದೇ ಬರ್ತಾ ಹೋಗ್ತಾ ಇರುತ್ತೆ. ಇನ್ನ ಮೂರನೇದಾಗಿ ಮ್ಯಾಥಮೆಟಿಕ್ಸ್ ಪೇಪರು ಲಾಸ್ಟ್ ಟೈಮ್ ಬಂದಂಗೆ ಈ ಸತಿ ಬರುತ್ತಾ ಅಂತ ಕೇಳಿದ್ದಾರೆ. ಆಲ್ರೆಡಿ ನನಗೆ ಆ, ಒಂದು 500 ಜನ ಈ ಸತಿ ನನಗೆ ಕಮೆಂಟ್ ಮಾಡಿರುವಂತದ್ದು ಪಾಸ್ ಆಗಿದೆ ಸರ್, ಥ್ಯಾಂಕ್ ಯು ಅಂತೇಳಿ. ಖಂಡಿತ ಅದು ಅದೇ ತರನೇ ಇರುತ್ತೆ ಈ ಸತಿ ಕೂಡ ಪೇಪರು. ವರಿ ಮಾಡ್ಕೊಳಕ್ ಹೋಗ್ಬೇಡಿ, ಆರಾಮಾಗಿ ಪಾಸ್ ಆಗ್ಬೋದು. ನೀವು ಯಾವ ತರ ಸ್ಟಡಿ ಮಾಡ್ತಿರೋ ಆ ತರ. ಬಟ್ ನೆಗ್ಲೆಕ್ಟ್ ಮಾಡ್ಕೊಂಡು ಕುತ್ಕೊಂಬೇಡಿ. ನಂಗೆ ಗೊತ್ತಿದೆ, ಈಗ ಕೆಲವು ಸೆಮಿಸ್ಟರ್ ಸಿವಿಲ್ ಈ ತರ ಡಿಪಾರ್ಟ್ಮೆಂಟ್ಗಳವರು ಈಗ ಏನ್ ಮಾಡ್ತಾ ಇರ್ತಾರೆ, ಮ್ಯಾಥ್ಸ್ ನ ಓದ್ತಾ ಇರ್ತಾರೆ. ಸೊ ನಿಮ್ಗೆ ಕಷ್ಟ ಆಗ್ತಿ ಅಂದ್ರೆ ನನ್ನ ಪ್ರೀವಿಯಸ್ ವಿಡಿಯೋಸ್ ಇರ್ಬೋದು, ನನ್ನ ಕೋರ್ಸ್ ನ ವಿಡಿಯೋ ಇರ್ಬೋದು, ಅದನ್ನ ನೋಡ್ಕೊಳ್ಳಿ. ನಿಮಗೆ ಈಸಿ ಆಗುತ್ತೆ. ಅದ್ರ ಬಗ್ಗೆ ವರಿ ಮಾಡ್ಕೊಳಕ್ ಹೋಗ್ಬೇಡಿ ಜಾಸ್ತಿ. ಯಾಕಂದ್ರೆ ಈ ಸತಿ ಕಾನ್ಸಂಟ್ರೇಷನ್ ಜಾಸ್ತಿ PMS ಮಾಡೋದ್ರಿಂದ ಕೆಲವರು ಮ್ಯಾಥ್ಸ್ ಅಲ್ಲಿ ಸ್ವಲ್ಪ ನೆಗ್ಲೆಕ್ಟ್ ಮಾಡೋ ಚಾನ್ಸಸ್ ಆಗ್ಬಿಡುತ್ತೆ. ಕೆಲವು ಕಾಲೇಜುಗಳಲ್ಲಿ ಪ್ರೆಜರ್ ಆ ತರ ಇರುತ್ತೆ. ಅಂದಾಗಿ ಇನ್ನು ಕೊನೆಯದಾಗಿ PMS ನೋಡಿ. PMS ನ ಕಂಪ್ಲೀಟ್ ನೋಡಿ, ಇದು ಕೂಡ ಈ ಸತಿಗೆ ಫಸ್ಟ್ ಟೈಮ್ ರೆಗ್ಯುಲರ್ ಅಂತ ಬಂದಾಗ ಅದು ಕೂಡ ಒಂದು ಕ್ವಶನ್ ಪೇಪರ್ ಪ್ಯಾಟರ್ನ್ ಚೇಂಜ್ ಆಗಿರೋದು ಇರುತ್ತೆ. ಓಕೆನಾ? ಆ ಕ್ವಶನ್ ಪೇಪರ್ ಪ್ಯಾಟರ್ನ್ ಚೇಂಜ್ ನ ಬಗ್ಗೆ ನಾನು ಮಾಹಿತಿ ಕೊಟ್ಟಿದ್ದೀನಿ. ಜೊತೆಲಿ ಸರ್ ನಾವು ಲ್ಯಾಟ್ರಲ್ ಎಂಟ್ರಿ ಸ್ಟೂಡೆಂಟ್ಸು, ನಮಗೆ ಪಾಠ ಏನೂ ಆಗಿಲ್ಲ, ಅಥವಾ ನಮಗೆ ಎಕ್ಸ್ಟರ್ನಲ್ ಸ್ಟೂಡೆಂಟ್ ಪಾಠ ಏನೂ ಆಗಿಲ್ಲ, ಆ ತರ ವಿದ್ಯಾರ್ಥಿಗಳೇನ ಇದ್ರೆ ನೀವು ಬೇಕಾದ್ರೆ ಆರಾಮಾಗಿ ಕೋರ್ಸ್ ಅನ್ನ ತಗೊಂಡು ಚೆಕ್ ಮಾಡ್ಕೊಳ್ಳಿ. ಇನ್ನ DCET ಬಗ್ಗೆ ನನ್ನ ಲೈವ್ ಕ್ಲಾಸ್ ಅನ್ನ ಆಲ್ಮೋಸ್ಟ್ ಒಂದು 25 ಮೆಂಬರ್ಸ್ ಲೈವ್ ಕ್ಲಾಸ್ ಅನ್ನ ಅಟೆಂಡ್ ಮಾಡ್ತಾ ಇದ್ದಾರೆ. ಸೊ ನೀವು ಕೂಡ ಲೈವ್ ಕ್ಲಾಸ್ ಬೇಕು ಪ್ಲಸ್ ರೆಕಾರ್ಡೆಡ್ ಕ್ಲಾಸ್ ಬೇಕು ಅಂತಂದ್ರೆ ವೆರಿ ಸಿಂಪಲ್. ನೋಡಿ, ನಿಮ್ಮ ಮೊಬೈಲ್ ಆಪ್ ಹೋದಾಗ ಪ್ಲೇ ಸ್ಟೋರ್ ಅಲ್ಲಿ ರವಿ ನಂದಿ ಅನ್ನುವಂತ ಆಪ್ ಸಿಗುತ್ತೆ. ರವಿ ನಂದಿ ಆಪ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಅಥವಾ ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ಕೂಡ ಈ ತರ ಏನ್ ಕೋರ್ಸ್ ಇದೆ, ಈ ಕೋರ್ಸ್ ನೋಡಿ, ಇದು LMS.mathswithme ಅನ್ನುವಂತ ವೆಬ್ಸೈಟ್ ಆಗಿರುತ್ತೆ. ಇದ್ರಲ್ಲಿ ಏನ್ ಮಾಡಿ ನೀವು ಸೈನ್ ಅಪ್ ಮಾಡ್ಕೊಳ್ಳಿ. ಸೊ ಸೈನ್ ಅಪ್ ಮಾಡ್ಕೊಂಡ್ರೆ ನಿಮ್ಗೆ ಏನಪ್ಪಾ ಅಂತಂದ್ರೆ ಡೀಟೇಲ್ಡ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ, ಮತ್ತೆ ಕೋರ್ಸಸ್ ಸಿಗುತ್ತೆ. ಅದನ್ನ ನೀವು ತಗೊಂಡು ನಿಮ್ಮ ಪ್ರಾಕ್ಟೀಸ್ ಅನ್ನ ನೀವು ಶುರು ಮಾಡ್ಬೋದು. DCET ಬಗ್ಗೆನೇ ಮಾಹಿತಿ ಇಲ್ಲ ಅಂದಾಗ DCET ಬಗ್ಗೆ ಇರುವಂತಹ ವಿಡಿಯೋಸ್ ಅನ್ನ ನೋಡಿ ನಿಮ್ಗೊಂದು ಐಡಿಯಾ ಬರುತ್ತೆ. ಓಕೆ, ಸೊ ಇಷ್ಟು ಈ ಆ, ಇರುವಂತಹ ಅಪ್ಡೇಟ್ಸ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಓಕೆ, ಥ್ಯಾಂಕ್ ಯು.